ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ವಿಡಿಯೋನಲ್ಲಿ SEP ಫಸ್ಟ್ ಸೆಮ್ BCA ಕನ್ನಡ ಪಠ್ಯಪುಸ್ತಕದಲ್ಲಿ ನೀಡಲಾಗಿರುವಂತಹ ಮೌನ ಕ್ರಾಂತಿಯ ಹರಿಕಾರ ರಾಗಿ ತಜ್ಞ ಲಕ್ಷ್ಮಣಯ್ಯ ಈ ಒಂದು ಲೇಖನವನ್ನು ಬರೆದಿರೋರು ಡಾಕ್ಟರ್ ಕೆ ಪುಟ್ಟಸ್ವಾಮಿ. ಈ ಪಾಠದ ಸಾರಾಂಶವನ್ನು ಇಂದಿನ ಈ ವಿಡಿಯೋನಲ್ಲಿ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಡಾಕ್ಟರ್ ಕೆ ಪುಟ್ಟಸ್ವಾಮಿ ಅವರು ಬರೆದಿರುವಂತಹ ಮೌನಕ್ರಾಂತಿಯ ಹರಿಕಾರ ರಾಗಿ ತಜ್ಞ ಲಕ್ಷ್ಮಣಯ್ಯ ಅನ್ನೋ ಲೇಖನ ಕರ್ನಾಟಕದ ಹೆಮ್ಮೆಯ ಕೃಷಿ ವಿಜ್ಞಾನಿಯಾಗಿರುವಂತಹ CH ಲಕ್ಷ್ಮಣಯ್ಯ ಅವರ ಸಾಧನೆ, ಅವರ ಸರಳ ವ್ಯಕ್ತಿತ್ವ, ಕೃಷಿಯ ಮೇಲೆ ಅವರಿಗಿದ್ದಂತಹ ಅಪಾರ ಪ್ರೀತಿ ಮತ್ತು ರೈತರಿಗಾಗಿ ಅವರು ಸಲ್ಲಿಸಿದಂತಹ ಅಮೂಲ್ಯ ಸೇವೆಯನ್ನು ಪರಿಚಯಿಸ್ತಾ ಇದೆ. ರಾಗಿ ಬೆಳೆಯ ಅಭಿವೃದ್ಧಿಗಾಗಿ ತಮ್ಮ ಇಡೀ ಜೀವನವನ್ನೇ ಸಮರ್ಪಿಸಿದಂತಹ ಈ ವಿಜ್ಞಾನಿ ನಿಜವಾದ ಅರ್ಥದಲ್ಲಿ ಮೌನ ಕ್ರಾಂತಿಯ ಹರಿಕಾರರೇ ಆಗಿದ್ದಾರೆ. ಲೇಖಕರು ಮೊದಲು 1978ರಲ್ಲಿ ಕೃಷಿ ಪದವಿಯ 3ನೇ ವರ್ಷದ ಅಂದರೆ ಫೈನಲ್ ಇಯರ್ ಅಧ್ಯಯನ ಪ್ರವಾಸದ ಸಂದರ್ಭದಲ್ಲಿ ಮಂಡ್ಯದ VC ಫಾರ್ಮ್ಗೆ ಭೇಟಿ ನೀಡಿದಾಗ ಲಕ್ಷ್ಮಣಯ್ಯ ಅವರ ಪರಿಚಯ ಆಗುತ್ತೆ. ಆಗ ಅವರು ಸಾಮಾನ್ಯ ಕೃಷಿ ವಿಜ್ಞಾನಿಯಂತೆ ಕಾಣಿಸ್ಕೊಂಡ್ರು. ಅಲ್ಲಿಗೆ ಬಂದಿದ್ದಂತಹ ವಿದ್ಯಾರ್ಥಿಗಳಿಗೆ ರಾಗಿಯ ವಿವಿಧ ತಳಿಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದರು. ಆದರೆ ಆಗ ಯಾರಿಗೂ ಕೂಡ ಅವರ ಮಹತ್ವ ಅರ್ಥ ಆಗಿರಲಿಲ್ಲ. 9 ವರ್ಷಗಳ ನಂತರ ಅಂದರೆ 1987ರಲ್ಲಿ ಲೇಖಕರಿಗೆ ಮತ್ತೆ ಅವರನ್ನು ಭೇಟಿಯಾಗುವ ಅವಕಾಶ ದೊರೆಯಿತು. ಆಗ ಲೇಖಕರು ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡ್ತಿದ್ರು. ಹಿರಿಯ ಸಾಹಿತಿ ದೇವನೂರು ಮಹಾದೇವ ಅವರ ಸಲಹೆಯ ಮೇರೆಗೆ ಲಕ್ಷ್ಮಣಯ್ಯ ಅವರ ಬಗ್ಗೆ ವಿಶೇಷ ಲೇಖನ ಬರೆಯೋದಕ್ಕೆ ಅವರನ್ನು ಭೇಟಿ ಮಾಡೋದಕ್ಕೆ ಹೋಗಿರ್ತಾರೆ. ಆಗ ಲೇಖಕರಿಗೆ ಲಕ್ಷ್ಮಣಯ್ಯ ಅವರ ಸಾಧನೆಗಳ ನಿಜವಾದ ಅರಿವು ಮೂಡುತ್ತೆ. 1964ರಿಂದ 1970ರವರೆಗೆ ಕರ್ನಾಟಕದಲ್ಲಿ ಭೀಕರ ಬರಗಾಲ ಉಂಟಾಗಿತ್ತು. ಆಹಾರ ಧಾನ್ಯದ ಕೊರತೆ ತುಂಬ ತೀವ್ರವಾಗಿತ್ತು. ಜನರಿಗೆ ತಿನ್ನೋದಕ್ಕೆ ರಾಗಿಯೂ ಕೂಡ ಸಿಗದ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಸರ್ಕಾರ ಮೆಕ್ಕೆಜೋಳ ಹಾಗೂ ಇತರ ಆಹಾರಗಳನ್ನ ಪರಿಚಯಿಸಿದ್ರೂ ಕೂಡ ಅವು ಜನರಿಗೆ ಅಷ್ಟಾಗಿ ಉಪಯೋಗ ಆಗಲಿಲ್ಲ. ಆ ದಿನಗಳಲ್ಲಿ ರಾಗಿ ಮುದ್ದೆ ಒಂದು ಅಮೂಲ್ಯ ಆಹಾರವಾಗಿ ಕಾಣಿಸ್ತು. ಲೇಖಕರು ತಮ್ಮ ಬಾಲ್ಯದ ನೆನಪುಗಳನ್ನ ಹೇಳ್ತಾರೆ. ಅವರ ಊರಿನಲ್ಲಿ ತೋಟದಲ್ಲಿ ಬೆಳೆದಿದ್ದಂತಹ ಹೊಸ ತಳಿಯ ರಾಗಿ ಎಲ್ಲರ ಗಮನ ಸೆಳೆದಿತ್ತು. ಅದರ ತೆನೆಗಳು ದೊಡ್ಡದಾಗಿದ್ವು, ಕಾಳುಗಳು ದೊಡ್ಡದಾಗಿದ್ವು, ಇಳುವರಿ ಕೂಡ ಬಹಳ ಹೆಚ್ಚಿತ್ತು. ಇದು ಇಂಡಾಫ್ ರಾಗಿ ಅನ್ನೋ ಹೊಸ ತಳಿ ಅಂತ ನಂತರ ತಿಳಿಯಿತು. ಈ ಹೊಸ ತಳಿಯ ಜನಕನಾಗಿರುವಂತಹ ಲಕ್ಷ್ಮಣಯ್ಯ ಅವರನ್ನು ಭೇಟಿಯಾಗೋ ಆಸೆ ಲೇಖಕರಲ್ಲಿ ಹೆಚ್ಚಾಯಿತು. CH ಲಕ್ಷ್ಮಣಯ್ಯ ಅವರು 1921ರ ಮೇ 15ರಂದು ಮೈಸೂರು ಜಿಲ್ಲೆಯ ಹಾರೋಹಳ್ಳಿ ಅನ್ನೋ ಒಂದು ಗ್ರಾಮದಲ್ಲಿ ಜನಿಸಿದರು. ಅವರ ತಂದೆ ಚೋಟಯ್ಯ ಮತ್ತು ಅವರ ತಾಯಿ ಚೆನ್ನಮ್ಮ. ಅವರು ಸಾಮಾನ್ಯ ರೈತರ ಕುಟುಂಬದಲ್ಲಿ ಹುಟ್ಟಿದವರು. ಅವರ ಕುಟುಂಬದಲ್ಲಿ ಮೊದಲ ಬಾರಿಗೆ ಶಾಲೆಗೆ ಹೋಗಿ ವಿದ್ಯಾಭ್ಯಾಸ ಕಲ್ತಿರೋ ವ್ಯಕ್ತಿ ಅಂದರೆ ಲಕ್ಷ್ಮಣಯ್ಯ ಅವರು. ಬಾಲ್ಯದಿಂದಲೇ ಅವರು ಅತ್ಯಂತ ಬುದ್ಧಿವಂತರಾಗಿದ್ದರು. ಶಾಲಾ ಶಿಕ್ಷಣವನ್ನು ತುಂಬ ಯಶಸ್ವಿಯಾಗಿ ಮುಗಿಸಿ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಇಂಟರ್ಮೀಡಿಯೇಟ್ ಹಾಗೂ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ವಿಜ್ಞಾನ ಪದವಿಯನ್ನು ಪಡೆದರು. 1941ರಲ್ಲಿ BSc ಪದವಿ ಪಡೆದ ಅವರು ಮೊದಲಿಗೆ ಭಾರತೀಯ ರೈಲ್ವೆಯಲ್ಲಿ ಗುಮಾಸ್ತರಾಗಿ ಕೆಲಸ ಆರಂಭ ಮಾಡಿದ್ರು. ಆದರೆ ಅವರಿಗೆ ಆ ಕೆಲಸ ಅಷ್ಟಾಗಿಷ್ಟ ಆಗಲಿಲ್ಲ. ಅಲ್ಲಿನ ಭ್ರಷ್ಟಾಚಾರದಿಂದ ಬೇಸತ್ತ ಅವರು ಕೆಲಸಕ್ಕೆ ರಾಜೀನಾಮೆ ನೀಡಿದ್ರು. ಸಮಾಜಕ್ಕೆ ಉಪಕಾರ ಆಗೋ ಕೆಲಸ ಮಾಡಬೇಕು ಅನ್ನೋದು ಅವರ ಉದ್ದೇಶ ಆಗಿತ್ತು. ಆದ್ದರಿಂದ ಇದೇ ಒಂದು ಉದ್ದೇಶದಿಂದ ಅವರು ಕೃಷಿ ಇಲಾಖೆಗೆ ಸೇರಿದ್ರು. 1947ರಲ್ಲಿ ಬೀರೂರಿನ ಬೀಜೋತ್ಪಾದನಾ ಕೇಂದ್ರದಲ್ಲಿ ಕೆಲಸ ಆರಂಭಿಸಿದರು. 1948ರಲ್ಲಿ ಮಂಡ್ಯದ ಎರ್ವಿನ್ ನಾಲಾ ಕೃಷಿ ಸಂಶೋಧನಾ ಕೇಂದ್ರ, ಈಗ ಅದನ್ನು VC ಫಾರ್ಮ್ ಅಂತ ಕರೀತಾರೆ, ಅಲ್ಲಿ ಕಿರಿಯ ಸಹಾಯಕ ಸಸ್ಯಶಾಸ್ತ್ರಜ್ಞರಾಗಿ ನೇಮಕಗೊಂಡರು. ಆರಂಭದಲ್ಲಿ ಅವರು ಭತ್ತದ ತಳಿಗಳ ಅಭಿವೃದ್ಧಿಯಲ್ಲಿ ಕೆಲಸ ಮಾಡಿದ್ರು. ಆದರೆ ಅವರ ಮನಸ್ಸು ಹೆಚ್ಚಾಗಿ ಸೆಳೆದದ್ದು ರಾಗಿ ಬೆಳೆ ಮೇಲೇ. ಆ ಸಮಯದಲ್ಲಿ ರಾಗಿ ಬೆಳೆಗೆ ಅಷ್ಟಾಗಿ ಹೆಚ್ಚೇನು ಪ್ರಾಮುಖ್ಯತೆ ಇರಲಿಲ್ಲ. ರಾಗಿ ಒಂದು ವಿಚಿತ್ರವಾದ ಬೆಳೆ. ಇದು ಕೀಟ ಮತ್ತು ರೋಗಗಳಿಗೆ ತುತ್ತಾಗದೇ ಇರುವಂಥ ಬೆಳೆ. ಆದರೆ ಇದು ಪರಕೀಯ ಪರಾಗಸ್ಪರ್ಶವನ್ನು ಸ್ವೀಕರಿಸೋದಿಲ್ಲ. ಈ ಕಾರಣದಿಂದ ರಾಗಿಯ ಹೊಸ ತಳಿಗಳನ್ನು ಅಭಿವೃದ್ಧಿಪಡಿಸೋದು ತುಂಬ ಕಷ್ಟ ಆಗಿತ್ತು. ಅನೇಕ ವಿದೇಶಿ ವಿಜ್ಞಾನಿಗಳು ಪ್ರಯತ್ನಿಸಿದರೂ ಕೂಡ ಯಶಸ್ಸು ಕಾಣಲಿಲ್ಲ. ಆದರೆ ಲಕ್ಷ್ಮಣಯ್ಯ ಅವರು ಸವಾಲನ್ನು ಸ್ವೀಕಾರ ಮಾಡಿದ್ರು. ತಮ್ಮ ಜೀವನವನ್ನೇ ರಾಗಿಯ ಸಂಶೋಧನೆಗೋಸ್ಕರ ಮೀಸಲಿಟ್ಟರು. ಅವರು ಹೇಳ್ತಿದ್ದಿದ್ದು ಏನು ಅಂದರೆ, ನಾನು ರಾಗಿಯನ್ನು ಮದುವೆಯಾಗಿ ಅದರೊಡನೆ ಸಂಸಾರ ನಡೆಸಿದೆ.
ಬಹು ವರ್ಷಗಳ ಪರಿಶ್ರಮದ ನಂತರ ಲಕ್ಷ್ಮಣಯ್ಯ ಅವರು ವಿಶೇಷ ಸಂಪರ್ಕ ತಂತ್ರ ಅನ್ನೋ ವಿಧಾನವನ್ನು ಕಂಡುಹಿಡಿದ್ರು. ಈ ವಿಧಾನದಿಂದ ರಾಗಿಯ ಸಂಪ್ರದಾಯ ಗುಣವನ್ನು ಮುರಿದು ಪರಕೀಯ ಪರಾಗಸ್ಪರ್ಶದಿಂದ ಬೆಳೆ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಟ್ರು. ಇದು ರಾಗಿ ಸಂಶೋಧನೆಯಲ್ಲಿ ಹೊಸ ಯುಗಕ್ಕೆ ನಾಂದಿ ಹಾಡಿತು. 1951ರಿಂದ 1964ರವರೆಗೆ ಅವರು ಅನೇಕ ಸುಧಾರಿತ ದೇಶೀಯ ರಾಗಿ ತಳಿಗಳನ್ನು ಅಭಿವೃದ್ಧಿಪಡಿಸಿದ್ರು. ಅವುಗಳು ಯಾವುವು ಅಂದರೆ ಅರುಣ, ಉದಯ, ಅನ್ನಪೂರ್ಣ, ಕಾವೇರಿ, ಶಕ್ತಿ. ಈ ತಳಿಗಳಿಂದ ರಾಗಿಯ ಇಳುವರಿ ಸುಮಾರು 50% ಹೆಚ್ಚಾಯಿತು. ಆದರೆ ಲಕ್ಷ್ಮಣಯ್ಯ ಅವರು ಅಲ್ಲೇ ನಿಲ್ಲಲಿಲ್ಲ. ರಾಗಿಯ ಮೂಲ ದೇಶ ಆಗಿರುವಂತಹ ಆಫ್ರಿಕಾ ಅನ್ನೋ ವಿಷಯ ತಿಳಿತಿದ್ದ ಹಾಗೆ ಅವರು ಆಫ್ರಿಕಾದಿಂದ ರಾಗಿ ಬೀಜಗಳನ್ನು ತರಿಸಿದ್ರು. ಆಫ್ರಿಕಾದ ರಾಗಿಯನ್ನು ಕೂಡ ಭಾರತೀಯ ರಾಗಿಯನ್ನು ಸಂಕರ ಮಾಡಿ ಇಂಡೋ ಆಫ್ರಿಕನ್ ಹೈಬ್ರಿಡ್ ತಳಿಯನ್ನು ಸೃಷ್ಟಿಸಿದ್ರು. ಇದೇ ಒಂದು ರಾಗಿ ತಳಿ ಮುಂದೆ ಇಂಡಾಫ್ 1 ಅನ್ನೋ ಹೆಸರಿನಿಂದ ಪ್ರಸಿದ್ಧಿಯಾಯಿತು. ನಂತರ ಇಂಡಾಫ್ 1 ಇಂದ ಹಿಡಿದು ಇಂಡಾಫ್ 9 ಮತ್ತು ಇಂಡಾಫ್ 15ವರೆಗೆ ಅನೇಕ ತಳಿಗಳು ಅಭಿವೃದ್ಧಿಯಾದವು. ಇಂಡಾಫ್ ರಾಗಿ ರೈತರ ಬದುಕನ್ನೇ ಬದಲಾಯಿಸಿತು. ಹಿಂದೆ ಎಕರೆಗೆ 2ರಿಂದ 4 ಕ್ವಿಂಟಾಲ್ ಇಳುವರಿ ಬರ್ತಿತ್ತು. ಇಂಡಾಫ್ ಬಂದ ನಂತರ ಎಕರೆಗೆ 10ರಿಂದ 12 ಕ್ವಿಂಟಾಲ್ ಇಳುವರಿ ಬರೋಕ್ಕೆ ಶುರು ಆಯಿತು. ಹಸುಗಳಿಗೆ, ದನಗಳಿಗೆ ಮೇವಿನ ಇಳುವರಿ ಕೂಡ ಹೆಚ್ಚಾಯಿತು. ರೈತರ ಆದಾಯ ಹೆಚ್ಚಾಯಿತು. ಕರ್ನಾಟಕದಲ್ಲಿ ಆಹಾರ ಭದ್ರತೆ ಹೆಚ್ಚಾಯಿತು. ಹೀಗೆ ರಾಗಿ ವರ್ಷಪೂರ್ತಿ ಬೆಳೆಯಬಹುದಾದಂತಹ ಬೆಳೆಯಾಗಿ ಮಾರ್ಪಡ್ತು. ಗೋಧಿಯಲ್ಲಿ ನಡೆದ ಹಸಿರು ಕ್ರಾಂತಿ ವಿಶ್ವದ ಗಮನ ಸೆಳೀತು. ಆದರೆ ರಾಗಿಯಲ್ಲಿ ನಡೆದಂಥ ಈ ಒಂದು ದೊಡ್ಡ ಬದಲಾವಣೆ ಯಾವುದೇ ಪ್ರಚಾರವಿಲ್ಲದೆ ನಡೀತು. ಆದ್ದರಿಂದ ಇದನ್ನು ಲೇಖಕರು ಮೌನ ಕ್ರಾಂತಿ ಅಂತ ಕರೀತಾರೆ. ಈ ಮೌನ ಕ್ರಾಂತಿಯ ಹರಿಕಾರ ರಾಗಿ ಲಕ್ಷ್ಮಣಯ್ಯ. ಲಕ್ಷ್ಮಣಯ್ಯ ಅವರ ಸಂಶೋಧನಾ ಜೀವನ ಸುಲಭ ಆಗಿರಲಿಲ್ಲ. ಅವರಿಗೆ ಸರಿಯಾದ ಪ್ರಯೋಗಾಲಯ ಸಿಗಲಿಲ್ಲ. ಸಹಾಯಕರು ಕೂಡ ಇರಲಿಲ್ಲ. ಪ್ರೋತ್ಸಾಹ ಕೂಡ ಯಾರೂ ನೀಡ್ತಾ ಇರಲಿಲ್ಲ. ಆರ್ಥಿಕ ನೆರವು ತುಂಬ ಕಡಿಮೆ ಇತ್ತು. ಅವರ ಪ್ರಯೋಗದ ಹೊಲಗಳನ್ನು ರಾತ್ರಿ ಪ್ರಾಣಿಗಳು ಹಾಳು ಮಾಡ್ತಿದ್ದವು. ಬಹುದೊಡ್ಡ ಸಾಧಕರಾಗಿದ್ದರೂ ಕೂಡ ಲಕ್ಷ್ಮಣಯ್ಯ ಅವರು ಸ್ವತಃ ಕಂಬಳಿ ಹೊತ್ಕೊಂಡು ದೊಣ್ಣೆ ಹಿಡ್ಕೊಂಡು ಹೊಲದಲ್ಲಿ ಕಾವಲು ಕಾಯ್ತಾ ಇದ್ರು. ಆದರೂ ಅವರು ತಮ್ಮ ಕೆಲಸವನ್ನು ನಿಲ್ಲಿಸಲಿಲ್ಲ. ಲಕ್ಷ್ಮಣಯ್ಯ ಅವರು ಎಂದಿಗೂ ಕೂಡ ಹಣ ಅಥವಾ ಹುದ್ದೆಗಳ ಹಿಂದೆ ಹೋಗಲಿಲ್ಲ. ಅವರಿಗೆ ವಿದೇಶಕ್ಕೆ ಹೋಗೋ ಅವಕಾಶಗಳು ಕೂಡ ತುಂಬ ಬಂತು. ಆದರೂ ಅದನ್ನೆಲ್ಲ ಅವರು ನಿರಾಕರಣೆ ಮಾಡಿದ್ರು. ಉನ್ನತ ಹುದ್ದೆಗಳನ್ನು ಸ್ವೀಕರಿಸಲಿಲ್ಲ. ತಮ್ಮ ಸಂಪೂರ್ಣ ಜೀವನವನ್ನು ರಾಗಿ ಸಂಶೋಧನೆಗೋಸ್ಕರನೇ ಮೀಸಲಿಟ್ಟರು. 1982ರಲ್ಲಿ ನಿವೃತ್ತಿಯನ್ನು ಪಡೆದರೂ ಕೂಡ ನಂತರವೂ ಅವರು ಸಂಶೋಧನೆಯನ್ನು ಮುಂದುವರಿಸೋದಕ್ಕೆ ಬಯಸಿದ್ರು. ಆದರೆ ಸರ್ಕಾರ ಹಾಗೂ ವಿಶ್ವವಿದ್ಯಾಲಯಗಳು ಅವರ ಅನುಭವವನ್ನು ಸರಿಯಾಗಿ ಬಳಸ್ಕೊಳ್ಳಿಲ್ಲ. ಇದು ಅವರಿಗೆ ತುಂಬ ನೋವನ್ನು ಉಂಟು ಮಾಡಿತು. ಅವರು ಹೇಳ್ತಿದ್ದಿದ್ದು ಏನು ಅಂದರೆ, ಮಾತು ಬಾರದ ರಾಗಿಯನ್ನು ಅಭಿವೃದ್ಧಿಪಡಿಸೋದು ಸುಲಭ, ಆದರೆ ಮಾತು ಬಲ್ಲಂತಹ ಮನುಷ್ಯರನ್ನು ಅಭಿವೃದ್ಧಿಪಡಿಸೋದು ಬಹಳ ಕಷ್ಟ. ಲಕ್ಷ್ಮಣಯ್ಯ ಅವರು ಮತ್ತೊಂದು ತುಂಬ ಮಹತ್ವದ ಮಾತನ್ನು ಹೇಳಿದ್ದಾರೆ. ನೀತಿ ನಿರ್ಲಿಪ್ತವಾದ ಅಭಿವೃದ್ಧಿಯ ಸಾಧನೆಗಳು ಪ್ರಕೃತಿಯ ಲಯವನ್ನು ಭಂಗಗೊಳಿಸುತ್ತವೆ. ಇಂದು ಪರಿಸರ ಸಮಸ್ಯೆಗಳು ಹೆಚ್ಚುತ್ತಿರೋ ಸಂದರ್ಭದಲ್ಲಿ ಅವರ ಮಾತುಗಳು ಭವಿಷ್ಯವಾಣಿಯಂತಿದೆ. ಲಕ್ಷ್ಮಣಯ್ಯ ಅವರ ಸಾಧನೆಗೆ ತಕ್ಕ ಗೌರವ ತಡವಾಗಿ ದೊರೆಯಿತು. 1982ರಲ್ಲಿ ಕೃಷಿ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ನೀಡಿತು. ಅವರ ಹೆಸರಿನಲ್ಲಿ L5 ರಾಗಿ ತಳಿ ಬಿಡುಗಡೆ ಮಾಡಲಾಯಿತು. 1993ರ ಮೇ 14ರಂದು ಅವರು ಕ್ಯಾನ್ಸರ್ನಿಂದ ನಿಧನರಾದರು. ನಂತರ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಮರಣೋತ್ತರ ಗೌರವ ಡಾಕ್ಟರೇಟ್ ನೀಡಿತು. ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಅವರ ಪ್ರತಿಮೆಯನ್ನು ಸ್ಥಾಪಿಸಲಾಯಿತು. ಪ್ರತಿ ವರ್ಷ ಅವರ ಜನ್ಮದಿನದಂದು ಅವರನ್ನು ಸ್ಮರಣೆ ಮಾಡಿಕೊಳ್ತಾ ಉಪನ್ಯಾಸಗಳು ನಡೆಯುತ್ತೆ. ಒಟ್ಟಾರೆಯಾಗಿ ಈ ಪಾಠವನ್ನು ಓದಿದ ನಂತರ ಉಪಸಂಹಾರದ ರೂಪದಲ್ಲಿ ರಾಗಿ ಲಕ್ಷ್ಮಣಯ್ಯ ಅವರು ಒಬ್ಬ ಮಹಾನ್ ಕೃಷಿ ವಿಜ್ಞಾನಿ, ನಿಸ್ವಾರ್ಥ ಸಂಶೋಧಕ ಮತ್ತು ರೈತರ ನಿಜವಾದ ಸ್ನೇಹಿತ. ಅವರು ತಮ್ಮ ಸಂಪೂರ್ಣ ಜೀವನವನ್ನು ರಾಗಿಯ ಅಭಿವೃದ್ಧಿಗಾಗಿಯೇ ಮೀಸಲಿಟ್ಟುಬಿಟ್ಟಿದ್ರು. ಕರ್ನಾಟಕದ ಆಹಾರ ಭದ್ರತೆಗೆ ಮಹತ್ತರ ಕೊಡುಗೆ ನೀಡಿದ್ದಾರೆ. ಅವರ ಸಾಧನೆಯಿಂದ ರಾಗಿ ಉತ್ಪಾದನೆ ಹೆಚ್ಚಾಯಿತು, ರೈತರ ಜೀವನ ಸುಧಾರಿಸಿತು, ಹಸಿವು ಕಡಿಮೆಯಾಯಿತು, ಕೃಷಿ ಕ್ಷೇತ್ರದಲ್ಲಿ ಮೌನ ಕ್ರಾಂತಿ ಸಂಭವಿಸಿತು. ಆದ್ದರಿಂದಲೇ ರಾಗಿ ಲಕ್ಷ್ಮಣಯ್ಯ ಅವರನ್ನು ಮೌನ ಕ್ರಾಂತಿಯ ಹರಿಕಾರ, ರಾಗಿ ತಜ್ಞ ಮತ್ತು ರೈತರ ವಿಜ್ಞಾನಿ ಅಂತ ಗೌರವದಿಂದ ಕರೆಯಲಾಗುತ್ತೆ.